ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಚಿಕನ್ ಗ್ರೇವಿ ಮತ್ತು ಕಬಾಬ್ ಮಾಡ್ತಾ ಇದ್ದೀನಿ. ಚಿಕನ್ ಗ್ರೇವಿ ಮತ್ತು ಕಬಾಬ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚಿನ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ತೊಗೊಂಡ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ, ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಪೇಸ್ಟ್ ಮಾಡ್ಕೊಂಡಾಗಿದೆ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಒಂದು ಬೋಲ್ ತೊಗೊಂಡಿದ್ದೀನಿ. ಬೋಲಿಗೆ ನಾನು ಇವಾಗ ಪೇಸ್ಟ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟೆಲ್ಲ ಹಾಕ್ಕೊಂಡು ನಾನು ಮೊಟ್ಟೆ ಇಲ್ಲದೇ ಮಾಡ್ತಾಯಿದ್ದೀನಿ. ಮೊಟ್ಟೆ ಇರಲಿಲ್ಲ, ಅದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗ ನೋಡಿ, ಇವಾಗ ಇದಕ್ಕೆ ನಾನು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾವು ಇವಾಗ ನೋಡಿ ಒಂಚೂರು ಕಸ್ತೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೆಥಿ ಹಾಕ್ಕೊಂಡ್ಮೇಲೆ 1/4 ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ನಾವು ಸ್ವಲ್ಪ ಸ್ಮೂತಾಗಿರುತ್ತೆ, ಸ್ವಲ್ಪ ಟೇಸ್ಟಾಗಿ ಕೂಡ ಇರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ಮೇಲೆ 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನಾವು ಮೊದಲೇ ಮೊಸರು ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ನಾನು ದೊಡ್ಡದು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಕಲರ್ ಹಾಕಿಲ್ಲ, ಸಾಸ್ಗಳು ಹಾಕಿಲ್ಲ, ನಾನು ಮೊಟ್ಟೆನೂ ಹಾಕಿಲ್ಲ. ಇದು ನಾನು ಸರಿ ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಿದ್ದೀನಿ. ನೋಡಿ, ಇವಾಗ ಇದಕ್ಕೆ 1/4 kg ಚಿಕನನ್ನು ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಮ್ಮ ವಿಡಿಯೋನ ಯಾರಾದರೂ ಮೊದಲನೇ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಗೆ ವಿಡಿಯೋ ಚೆನ್ನಾಗಿಲ್ಲ ಅಂತಂದರೂ ಕಮೆಂಟ್ ಮಾಡಿ. ನಮ್ಮ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸ್ತಿರೋ ನಿಮ್ಮ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನಾವಿವಾಗ ಒಂದು ಮುಚ್ಚಳ ಮುಚ್ಚಿ ನಾವು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಮುಚ್ಚಿಟ್ಬಿಡೋಣ. ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಇವಾಗ ಚಿಕನ್ ಗ್ರೇವಿನ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಎಣ್ಣೆ ಹಾಕಿದೆ, ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ನಾನು ಕಬಾಬನ್ನು ಹಾಕ್ಕೊಂಬಿಡ್ತಾ ಇದ್ದೀನಿ. ಕಬಾಬನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ನಾವು ಒಂದು ಅರ್ಧ ಭಾಗ ಬೇಯಬೇಕು. ಅರ್ಧ ಭಾಗ ಬೆಂದ್ಬಿಟ್ಟ ಮೇಲೆ ನಾವು ಇವಾಗ ಕಬಾಬನ್ನು ತಿರುಗಿಸ್ಕೋಬೇಕಾಗುತ್ತೆ. ಒಂದೇ ಸರಿ ತಿರುಗಿಸ್ಬಾರ್ದು, ನಿಧಾನಕ್ಕೆ ಒಂದೊಂದೇ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ನೋಡಿ, ಒಂದು ಅರ್ಧ ಭಾಗ ಬೆಂದಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ, ಎಣ್ಣೆನೂ ಕಲರ್ ಚೇಂಜ್ ಆಗಿದೆ. ನೋಡಿ, ಇವಾಗ ನಾವು ತಿರುಗಿಸ್ಕೊಳ್ಳೋಣ. ಇದು ಮೊಟ್ಟೆ ಇಲ್ದಿರೋದ್ರಿಂದ ಸ್ವಲ್ಪ ಮಸಾಲೆ ಬಿಡುತ್ತೆ ಅನಿಸುತ್ತೆ. ನೋಡಿ, ಇವಾಗ ಬಿಡ್ತಾ ಇದೆ ಮಸಾಲೆ, ಸ್ವಲ್ಪ ಬಿಟ್ಟಿದೆ, ಆದರೂ ಚಿಕನ್ ಚೆನ್ನಾಗಿ ನೆಂದಿದೆ ಅಲ್ಲ, ಹಂಗಾಗಿ ಟೇಸ್ಟ್ ಇರುತ್ತೆ. ನೋಡಿ, ಇವಾಗ ಚಿಕನ್ನು ಫ್ರೈ ಆಗಿದೆ, ಚಿಕನ್ ಚೆನ್ನಾಗಿ ಬೆಂದಿದೆ. ಒಂದು ಅರ್ಧ ಬೇಯಿಸ್ಕೊಂಡು ಮತ್ತೆ ಇನ್ನೊಂದು ಸರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಬಾಬು. ನೋಡಿ, ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಒಂದು ಸರಿ ಫ್ರೈ ಮಾಡೋದನ್ನು ತೋರಿಸ್ತಿದ್ದೀನಿ, ಇನ್ನೊಂದು ಸರಿ ಫ್ರೈ ಮಾಡೋದನ್ನು ತೋರಿಸ್ತಿಲ್ಲ. ಎರಡೂ ಮಾಡುತ್ತಿರೋದ್ರಿಂದ ವಿಡಿಯೋ ಲೆಂತ್ ಆಗುತ್ತೆ ಅಂತ ತೋರಿಸ್ತಿಲ್ಲ. ನಾನು ಅರ್ಧ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕಬಾಬ್ ರೆಡಿಯಾಗಿದೆ. ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ. ಈಗ ಚಿಕನ್ ಗ್ರೇವಿ ಮಾಡೋದಕ್ಕೆ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನೊಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ದೊಡ್ಡ ಈರುಳ್ಳಿನ ನಾನು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಒಂದು 5-6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಯಾವುದಕ್ಕೂ ಗರಂ ಮಸಾಲೆ ಜಾಸ್ತಿ ಹಾಕೋದಿಲ್ಲ, ಚಕ್ಕೆ ಲವಂಗ ಪುಡಿನೇ ಹಾಕ್ಕೊಳ್ಳೋದು. ಮತ್ತು ನಾನು ಯಾವುದನ್ನು ಪೂರ್ತಿ ಹಂಗಂಗೆ ಹಾಕೋದಿಲ್ಲ. ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಯಾವುದನ್ನು ಹಂಗೆ ಹಾಕ್ಕೊಳ್ಳೋದಿಲ್ಲ, ಎಲ್ಲನೂ ಪುಡಿ ಮಾಡಿ ಹಾಕ್ಕೊಳ್ಳೋದು. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾವಿವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಫ್ಲೇವರು ಚಿಕನ್ ಗ್ರೇವಿಗೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಪೇಸ್ಟ್ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 1 kg ಚಿಕನನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 10 ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ. ಮಸಾಲೆ ಎಲ್ಲ ಫ್ರೈ
ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾವು ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ಒಂದು 10 ನಿಮಿಷ ಬಿಡೋಣ ನಾವು. 10 ನಿಮಿಷ ಬಿಡೋಷ್ಟರಲ್ಲಿ ನೋಡಿ ಇವಾಗ 10 ನಿಮಿಷ ಆಗಿದೆ. ಸ್ವಲ್ಪ ನೀರು ಬಿಟ್ಕೊಂಡಿದೆ ನೋಡಿ ಚಿಕನಲ್ಲಿ. ಇವಾಗ ನಾನೊಂದು ಅರ್ಧ ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ರೆ ಚಿಕನ್ನು ತುಂಬ ಸ್ಮೂತಾಗಿ ಮೆತ್ತಗೆ ಬೆಂದಿರುತ್ತೆ, ಗಟ್ಟಿ ಸ್ಟಿಪ್ಪಾಗಿ ಬರೋದಿಲ್ಲ, ಸ್ವಲ್ಪ ಸ್ಮೂತಾಗಿ ಬರುತ್ತೆ ನೋಡಿ. ಇವಾಗ ಹಾಕ್ಕೊಂಡಾದ್ಮೇಲೆ ನಾನಿವಾಗ ಒಂದು 4 ಸ್ಪೂನಷ್ಟು ಟೀ ಸ್ಪೂನಲ್ಲ 4 ಸ್ಪೂನಷ್ಟು ಕಾಳು ಮೆಣಸು ಪುಡಿನ ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಪುಡಿ ಹಾಕ್ಕೊಂಡು ಒಂದು 4 ಸ್ಪೂನ್ ಹಾಕ್ಕೊಂಡು, ಇದೇ ಖಾರಕ್ಕೆ ಜಾಸ್ತಿ ಇರೋದು, ಖಾರಕ್ಕಿರುತ್ತೆ ನೋಡಿ. ಇವಾಗ ಹಾಕ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳು ಮೆಣಸಿನ ಪುಡಿ, ಕಸ್ತೂರಿ ಮೆಥಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಸರಿಯಾಗಿದೆಯಾ ನೋಡ್ಕೊಳ್ಳೋಣ. ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗೋಗಿದೆ. ಮಿಕ್ಸ್ ಆದಮೇಲೆ ನಾವು ಮತ್ತೆ ಒಂದು ಸ್ವಲ್ಪ ಖಾರ ಕಡಿಮೆ ಇತ್ತು, ಅದಕ್ಕೋಸ್ಕರ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡಬೇಕಾಗುತ್ತೆ. 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟಾದ್ಮೇಲೆ ನಾವು ಇವಾಗ ನೋಡಿ ಲಿಡ್ ಓಪನ್ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಚಿಕನ್ ಎಲ್ಲ ಬೆಂದೋಗಿದೆ. ಚಿಕನ್ ಎಲ್ಲ ಬೆಂದಿದೆ. ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋ, ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ನಾನಿವಾಗ. ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋಬೇಕಾಗುತ್ತೆ ನೋಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಕೊತ್ತಂಬರಿ ಬೆಂದಾಗ ಚೆನ್ನಾಗಿರುತ್ತೆ, ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ರುಬ್ಬಕ್ಕೆ ಹಾಕಿಲ್ಲ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಒಂದು 2 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕುವಾಗ ಧನಿಯಾ ಪುಡಿ ಫ್ಲೇವರ್, ಮಸಾಲೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಧನಿಯಾ ಪುಡಿ ಹಾಕಿದೆ. ಇವಾಗ ನೋಡಿ ಚೆನ್ನಾಗಿ ಒಂದು 5 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಸ್ವಲ್ಪ ಗ್ರೇವಿ ಜಾಸ್ತಿ ಇರಲಿ ಅಂತ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ನಾವು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಒಂದು 5 ನಿಮಿಷ ಬಿಟ್ಬಿಡೋಣ ನೋಡಿ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ, ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಮಸಾಲೆ ಯಾವುದೇ ರುಬ್ಬಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಹೊತ್ತಲ್ಲೇ ನಾವು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಮಾಡ್ಕೋಬಹುದಾಗುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ನೆಂಟರಿಗೆ, ಫ್ರೆಂಡ್ಸ್ಗಳಿಗೆಲ್ಲನೂ ನೀವು ಶೇರ್ ಮಾಡಿ, ಮತ್ತು ನಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಮಾಡಿದ್ರೆ ನಮಗೂ ಪ್ರೋತ್ಸಾಹ ಇರುತ್ತೆ. ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಅಡುಗೆ ಬೇಕಂದ್ರೂ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕ.